ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ. ಕೃಷ್ಣಸ್ವಾಮಿಗಳಿಗೆ ನಮಸ್ಕಾರ. ನೀವು ಪ್ರಶ್ನೆಗೆ ಪೀಠಿಕೆಯನ್ನು ಕೊಟ್ಟಾಯಿತು. ಅದ್ವೈತದ ಪ್ರತಿಪಾದಕರ ಹಿನ್ನೆಲೆಯಲ್ಲಿ ಮಾತಾಡಿದ್ದಾಯಿತು. ಈಗ ಅದ್ವೈತದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಮತ್ತೆ ಮತ್ತೆ ಈ ವಾಕ್ಯವನ್ನು ದಾಖಲು ಮಾಡ್ಕೋಬೇಕು. ಈ ವೇದಿಕೆಯಲ್ಲಿ ಅತ್ಯಂತ ಹ್ರಸ್ವವಾಗಿ ಮಾತನಾಡ್ತಾ ಇರೋದರಿಂದ ಸಂಪೂರ್ಣವಾದ ದರ್ಶನ ಆಗೋದಿಲ್ಲ. ಈ ವೇದಿಕೆಯಲ್ಲಿ 10-12 ನಿಮಿಷ ಮಾತ್ರ ಮಾತಾಡ್ತಕ್ಕಂಥದ್ದು ನಿರೀಕ್ಷಣೀಯ. ನಿಮಗೆ ಅದ್ವೈತ ಸಿದ್ಧಾಂತದ ಪರಿಚಯ ಕೇಳಬೇಕು ಅನ್ನುವ ಆಸಕ್ತಿ ತೀವ್ರವಾಗಿ ಇದ್ದರೆ ತತ್ವಶಂಕರ ಅಂತ ಮತ್ತೊಂದು ವಾಹಿನಿ ಬರ್ತಾ ಇದೆ. ಅದರಲ್ಲಿ ಶಂಕರ ದರ್ಶನ ಅನ್ನುವುದರೊಳಗೆ ನಾನೀಗಾಗಲೇ 145 ಸಂಚಿಕೆಗಳಲ್ಲಿ ಅದ್ವೈತವನ್ನು ಕುರಿತು ಮಾತಾಡಿದ್ದೀನಿ. ಹೀಗಾಗಿ ನೀವು ಅದನ್ನು ಗಮನಿಸಬಹುದು. ಹೇಗೂ ಇರಲಿ, ಅದ್ವೈತ ಬಹಳ ಸರಳವಾಗಿ ಅರ್ಥ ಆಗಬೇಕು ಅಂದರೆ, ದ್ವೈತ ಅಂದರೆ ಎರಡು, ಅದ್ವೈತ ಎರಡು ಅಲ್ಲದ್ದು, ಒಂದೇ ಆಗಿರುವುದು. ಈ ಅದ್ವೈತ ಅನ್ನುವ ಪದದ ಪ್ರಸ್ತಾವ ಮೊಟ್ಟ ಮೊದಲು ಆಗಿದ್ದು ಮಾಂಡುಕ್ಯೋಪನಿಷತ್ತಿನಲ್ಲಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಶ್ರೀ ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆಗಳಲ್ಲಿ ಇದನ್ನು ಕುರಿತು ಚಿಂತನೆ ಮಾಡ್ತಾರೆ. ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸಾತ್ಮ ಸ ವಿಜ್ಞೇಯ. ಅಂದರೆ ಪರಬ್ರಹ್ಮ ವಸ್ತುವಿಗೆ ಮತ್ತೊಂದು ಹೆಸರಾಗಿ ಅದ್ವೈತ ಅಂತಾರೆ. ಶಾಂತಂ ಶಿವಂ ಅದ್ವೈತಂ. ಹೀಗಾಗಿ ಅದ್ವೈತ ಅನ್ನುವುದರ ಮೂಲ ಅರ್ಥ ಪರಬ್ರಹ್ಮನ್. ಯಾತಕ್ಕಾಗಿ ಅದನ್ನು ಅಷ್ಟು ಖಚಿತವಾಗಿ ಅದ್ವೈತ ಅನ್ನುವುದರಿಂದ ಗುರುತಿಸ್ತಾ ಇದ್ದಾರೆ ಅಂದರೆ, ಯಾವುದೇ ಸಂದರ್ಭದಲ್ಲಿ ಆ ಪರಬ್ರಹ್ಮ ವಸ್ತು ಅನ್ನುವುದು ಒಂದೇ ಆಗಿರಬೇಕೆ ವಿನಃ ಎರಡಾಗಿರೋಕ್ಕೆ ಸಾಧ್ಯ ಇಲ್ಲ. ಎರಡು ಆಯಿತು ಅಂತಂತಂದರೆ ಒಂದರ ಮೇಲೊಂದು ಬೀಳುತ್ತೆ ಅಂತ, ಒಂದು ಮತ್ತೊಂದಕ್ಕಿಂತ ದೊಡ್ಡದು ಅಂತ, ಒಂದರಿಂದ ಮತ್ತೊಂದಕ್ಕೆ ಬಾಧೆ ಇದೆ ಅಂತ. ಹೀಗಾಗಿ ಈ ಸೃಷ್ಟಿಯೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಪ್ರಪಂಚವೋ ಮರಗಿಡ ಬಳ್ಳಿಗಳೋ ಬೆಟ್ಟಗಳೋ ಗುಡ್ಡು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೃಷ್ಟಿಯೆಲ್ಲ ಅಂತಂತ ಹೇಳಿದರೆ ಕನಿಷ್ಠ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಗಗನ ಸ್ಥಾಯಿಯಾಗಿರತಕ್ಕಂತಹ ಗ್ರಹಗಳು ಉಪಗ್ರಹಗಳು ಎಲ್ಲವನ್ನೂ ಕೂಡಿಕೊಂಡಿರತಕ್ಕಂಥ ಆ ವಿಶ್ವ ಕಣ್ಣಿಗೆ ಕಾಣಿಸ್ತಾ ಇದೆ. ಅಥವಾ ವಿಶ್ವ ಯಾವುದರ ಆಧಾರದಿಂದ ಇದೆಯೋ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೂರ್ಯ ನಕ್ಷತ್ರ ಇತ್ಯಾದಿಗಳೆಲ್ಲ ಕಣ್ಣಿಗೆ ಕಾಣಿಸ್ತಾ, ಆದರೆ ಅವು ಇರೋದು ಹೇಗೆ, ಅವು ಯಾವ ಶಕ್ತಿಯಿಂದ ಅಲ್ಲಿ ಸ್ಥಾಪಿಸಲ್ಪಟ್ಟಿವೆ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಸತ್ಯವೊಂದು, ಕಣ್ಣಿಗೆ ಕಾಣಿಸದ ಸತ್ಯವೊಂದು. ಆ ಕಣ್ಣಿಗೆ ಕಾಣಿಸದ ಸತ್ಯ ಅದು ಒಂದೇ ಇರಬೇಕು, ಅದ್ವೈತವಾಗಿರಬೇಕು ಅನ್ನತಕ್ಕಂಥದ್ದು ಉಪನಿಷತ್ತಿನ ಆಧಾರದಲ್ಲಿ ಹೊರಟಂಥ ಸತ್ಯ. ಈ ಚಿಂತನೆ ಬೆಳೆದು 3 ಪ್ರಧಾನವಾಗಿರತಕ್ಕಂಥ ತತ್ವಗಳನ್ನು ಪ್ರತಿಪಾದನೆ ಮಾಡಿದರು. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ 3 ಅಂಶಗಳನ್ನು ಹೇಳಿದರು. ಬ್ರಹ್ಮಸತ್ಯಂ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರ.
ಮೂರು ಮಹಾಪ್ರಧಾನವಾದ್ದು. ಬ್ರಹ್ಮ ಸತ್ಯಂ. ಈ ಬ್ರಹ್ಮನ್ ಅಂತ ನಾವು ಏನು ಹೇಳ್ತಾ ಇದ್ದೇವೆ ಈಗ, ಅದು ಪರಮಸತ್ಯವಾದದ್ದು. ಜಗನ್ಮಿಥ್ಯ, ಜಗತ್ತು ಅನ್ನತಕ್ಕಂಥದ್ದು ಭ್ರಮಾತ್ಮಕವಾದದ್ದು. ಜೀವೋ ಬ್ರಹ್ಮಏವ, ಈ ದೇಹದ ಒಳಗೆ ಈ ದೇಹವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಜೀವ ಅನ್ನುವುದು ಯಾವುದಿದೆ ಅದು ಬ್ರಹ್ಮವೇ. ಜೀವೋ ಬ್ರಹ್ಮ ಏವ, ಅದು ಬ್ರಹ್ಮನ್ನೇ ಅನ್ನತಕ್ಕಂಥದ್ದು ಮೂರು ಮುಕ್ಕಾಲು ಮಣೆಯ ಮೇಲೆ ನಿಂತಹ ಅದ್ವೈತ ಸಿದ್ಧಾಂತ. ಇದನ್ನು ಚೂರೇ ಚೂರು ಅರ್ಥ ಮಾಡ್ಕೋಬೇಕು ಅಂದರೆ, ಬ್ರಹ್ಮ ಸತ್ಯಂ, ಈ ಪರಬ್ರಹ್ಮ ವಸ್ತು ಸತ್ಯ ಅಂತ ಹೇಳಿದ ಮೇಲೆ ಸತ್ಯ ಅಂದರೆ ಅರ್ಥ ಏನು ಅನ್ನುವುದನ್ನು ಅವರು ಚಿಂತನೆ ಮಾಡಿದರು. ತುಂಬ ತಾರ್ಕಿಕವಾಗಿ ಅರ್ಥ ಮಾಡಿಸಲಿಕ್ಕೆ ಅವರು ಪ್ರಯತ್ನಪಟ್ಟರು. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವೋ? ಕನಸು ಕಾಣ್ತಾ ಇರ್ತೀವಿ, ಅದು ಸತ್ಯವೇ? ಕನಸು ಕಂಡಿರ್ತೀವಿ, ಬೆಳಗಾಗ್ತಾ ಇದ್ದ ಹಾಗೆ ಗೊತ್ತಾಗತ್ತೆ ಅದು ಸತ್ಯವಲ್ಲ, ಅದು ಅಸತ್ಯ. ಅಸತ್ಯ ಅಂದರೆ ಸತ್ಯಕ್ಕೆ ತದ್ವಿರುದ್ಧವಾದದ್ದು. ಸತ್ಯ ಅಂದರೆ ಇರುವುದು, ಅಸತ್ಯ ಅಂದರೆ ಇಲ್ಲದ್ದು. ಆದರೆ ಪ್ರಶ್ನೆ ಏನು ಅಂದರೆ, ನಾವು ಕನಸನ್ನು ಕಂಡಿದ್ದೇವೆ, ಆಗ ಅದು ಇತ್ತು, ಇಲ್ಲ ಅನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಅಸತ್ಯ, ಪರಮ ಅಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದಮೇಲೆ ಕಣ್ಣಿಗೆ ಕಂಡಿದ್ದೆಲ್ಲ ಪರಮಸತ್ಯವಲ್ಲ. ಕನಸು ಅನ್ನತಕ್ಕಂಥದ್ದು ಅತ್ಯಂತ ತಾತ್ಕಾಲಿಕವಾಗಿ ಸತ್ಯದಂತೆ ಕಾಣತಕ್ಕಂಥ ಒಂದು ಭ್ರಮೆ. ಇನ್ನು ಎರಡನೆಯದು, ನಾವು ಪ್ರತಿನಿತ್ಯ ನೋಡತಕ್ಕಂಥ ಜಗತ್ತು. ಜಗತ್ತು ಅನ್ನೋದ್ರೊಳಗೆ ನಮ್ಮ ದೇಹವೂ ಸೇರುತ್ತೆ. ನಮ್ಮ ದೇಹ, ನಮ್ಮ ಮನೆ, ನಮ್ಮ ಸುತ್ತಮುತ್ತಲ ವಾತಾವರಣ, ಖಗ, ಮೃಗ, ಪಕ್ಷಿ, ಬೆಟ್ಟ, ಕಾಡು, ಎಲ್ಲ, ನದಿ, ನದ, ಮೃಗಗಳು, ಎಲ್ಲ ಸೇರಿ ನಮ್ಮ ಪ್ರಕೃತಿ. ಇದು ನಾವು ನೋಡ್ತಾ ಇದ್ದೇವೆ. ಇದು ಸತ್ಯವೋ? ಇದೂ ಶಾಶ್ವತವಾದ ಸತ್ಯವಲ್ಲ. ಬೇರೆ ಬರೀ ನಮ್ಮ ದೇಹವನ್ನು ನೋಡಿದ್ರೂ ನಾವು 30 ವರ್ಷದ ಹಿಂದೆ ಇದ್ದ ಹಾಗೆ ನಮ್ಮ ದೇಹ ಇಲ್ಲ. ಇನ್ನು 50 ವರ್ಷ ಆದಮೇಲೆ ಆ ದೇಹ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಖಂಡಿತ 170 ವರ್ಷ ಆದಮೇಲೆ ಇರಲ್ಲ. ಅಂದರೆ ಈ ಸಹಸ್ರ ವರ್ಷಗಳ ಅನುಭವದ ಅವಧಿಯ ಈ ಜಗತ್ತು ಪ್ರತಿ ಕ್ಷಣವೂ ಮಾರ್ಪಡ್ತಾ ಇರುತ್ತೆ. ಇಂದು ಇದ್ದದ್ದು ನಾಳೆ ಇರೋದಿಲ್ಲ. ಅಂದರೆ ಇದು ನಾವು ಏನನ್ನು ನೋಡ್ತಾ ಇದ್ದೇವೆ ಸತ್ಯ ಅಂತ ಹೇಳ್ತಾ ಇದ್ದೇವೆ, ಅದು ತಾತ್ಕಾಲಿಕ ಸತ್ಯ, ಪರಮ ಸತ್ಯ ಅಲ್ಲ. ಎಲ್ಲಿಯ ತನಕ ಅಂದರೆ, ನಾವು ಯಾವುದನ್ನು ಶಾಶ್ವತವಾಗಿರಬಹುದು ಅಂದ್ಕೊಳ್ತೀವೋ ಅದನ್ನು ಕೂಡ, ಅಂದರೆ ಭೂಮಿ ಉದಾಹರಣೆಗೆ, ಆ ಭೂಮಿಯೂ ಅಸತ್ಯವೇ, ಆದರೆ ಸತ್ಯದಂತೆ ಕಾಣಿಸ್ತಾ ಇದೆ. ಆದ್ದರಿಂದ ಅದನ್ನು ಭ್ರಮೆ ಎಂದರು, ಮಾಯೆ ಅಂತ ಕರೆದರು. ಈಗ ಇಲ್ಲಿ ತನಕ ನಾವು ನೋಡಿದ್ದು 2 ಸತ್ಯಗಳು, ಶಾಶ್ವತವಲ್ಲದ್ದು. ಒಂದು ಕನಸು, ಅತ್ಯಂತ ತಾತ್ಕಾಲಿಕವಾಗಿರತಕ್ಕಂಥ ಸತ್ಯಾಸತ್ಯಗಳ ಮಿಶ್ರಣ. ಎರಡನೆಯದು ಈ ಜಗತ್ತು. ಇದು ಸತ್ಯದಂತೆ ಕಾಣತಕ್ಕಂಥ ಅಸತ್ಯದಂತೆ ಇರತಕ್ಕಂಥದ್ದು. ನಿಜವೋ ಅಲ್ಲ, ಸುಳ್ಳೋ ಅಲ್ಲ. ಹೀಗಾಗಿ ನಿಜವೂ ಅಲ್ಲದ, ಸುಳ್ಳೂ ಅಲ್ಲದ ಒಂದು ಸ್ಥಿತಿಗೆ ಭ್ರಮೆ ಎಂದರು. ಅದನ್ನು ಮಾಯೆ ಅಂತ ಕರೆದು. ಹೀಗಾಗಿ ಈ 2 ಸತ್ಯಗಳು, ಒಂದು ಕನಸು, ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೆಸರು ಕೊಟ್ಟರು. ಈ ಜಗತ್ತಿನ ಸತ್ಯ, ಇದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೆದು. ಹೀಗಾಗಿ ಬ್ರಹ್ಮ ಸತ್ಯಂ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ ಅಂದರೆ ಈ 2 ಅಲ್ಲದ್ದು ಅಂತ. ಕನಸಿನಂತಹ ಪ್ರಾತಿಭಾಸಿಕವೂ ಅಲ್ಲ, ಜಗತ್ತಿನಂತಹ ವ್ಯಾವಹಾರಿಕ ಸತ್ಯವೂ ಅಲ್ಲ. ಮೂರನೆಯದಾಗಿರತಕ್ಕಂಥ ಎಂದೆಂದಿಗೂ ಚ್ಯುತಿಯಾಗದಂತಹ
ಶಾಶ್ವತವಾಗಿರತಕ್ಕಂಥ ಒಂದು ಸತ್ಯ. ಅದು ಹೇಗಿದೆಯಪ್ಪ ಗೊತ್ತಿಲ್ಲ. ಗೊತ್ತಿದೆ ಅಂತಿದ್ದ ಹಾಗೆ ಇದು ಇಂದ್ರಿಯಗಳ ಮಿತಿಗೆ ಒಳಗಾಗತಕ್ಕಂಥದ್ದು. ಹೀಗಾಗಿ ಆ ಪರಮಸತ್ಯ ಉಂಟಲ್ಲ, ಅದಕ್ಕೆ ರೂಪವಿಲ್ಲ, ಅದಕ್ಕೆ ರುಚಿ ಇಲ್ಲ, ಅದಕ್ಕೆ ಗುಣಗಳಿಲ್ಲ, ಅದಕ್ಕೆ ಆಧಾರವಿಲ್ಲ. ಅದು ಸರ್ವವ್ಯಾಪ್ತವಾಗಿರತಕ್ಕಂಥದ್ದು, ಸಾರ್ವಕಾಲಿಕವಾಗಿರತಕ್ಕಂಥದ್ದು, ಏಕೈಕವಾಗಿರತಕ್ಕಂಥದ್ದು. ತಕ್ಷಣ ನಮಗೆ ಗೊತ್ತಾಗಬೇಕಾಗಿರತಕ್ಕಂಥ ಒಂದು ಪುಟಾಣಿ ಉದಾಹರಣೆ ಅಂದರೆ ನಮ್ಮ ಭ್ರಮಾತ್ಮಕವಾದ ವ್ಯಾವಹಾರಿಕವಾದ ದೇಹದ ಒಳಗೆ ಇರತಕ್ಕಂಥ ಆತ್ಮ. ಈ ಆತ್ಮ ನಮ್ಮ ನೆನಪು ಎಷ್ಟು ವರ್ಷಗಳ ಹಿಂದಿನ ತನಕ ಹೋಗುತ್ತೋ ಅಂದಿನಿಂದ ಇಂದಿನ ತನಕ ಇದೆ. ಇದು ಅದರಲ್ಲೇನಾದರೂ ಬದಲಾವಣೆ ಆಗಿದೆಯೋ? ನಾನು ಯೋಚನೆ ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ. ಆ ಕೇಳುವಿಕೆಗೆ, ನೋಡುವಿಕೆಗೆ, ಯೋಚನೆ ಮಾಡುವಿಕೆಗೆ ಮಿತಿಗಳು ಹೆಚ್ಚು ಕಮ್ಮಿಯಾಗಿರಬಹುದು, ಆದರೆ ಅದು ಹಾಗೇ ಇದೆ. ನಾನು ನಾನಾಗಿಯೇ ಇದ್ದೇನೆ. ನನ್ನ ಮಿತಿಯಲ್ಲಿ ದೇಹ ಬದಲಾವಣೆ ಆಗ್ತಾ ಇದ್ದರೂ ಆ ನಾನು ಅಂತ ನಾನು ಏನು ಕರ್ಕೊಳ್ತಾ ಇದ್ದೀನಿ ಅದು ಹಾಗೆಯೇ ಇದೆ. ಇದು ಪುಟ್ಟದು, ಪುಟಾಣಿ, ಇದು ಅಣು ನಮ್ಮ ದೇಹದ ಒಳಗೆ ಇರತಕ್ಕಂಥದ್ದು. ಆದ್ದರಿಂದ ಅದನ್ನು ಜೀವ ಆತ್ಮ ಅಂತ ಹೇಳಿದರು. ಈ ಜೀವಾತ್ಮ ಅನ್ನತಕ್ಕಂಥದ್ದು ಎಲ್ಲಿಂದ ಬಂತಯ್ಯ ಅಂದರೆ ಆ ಪರಮಾತ್ಮನಿಂದ ಬಂದದ್ದು. ಅದು ಪರಬ್ರಹ್ಮ. ಆ ಪರಬ್ರಹ್ಮದ ಅಣುವೇ ಜೀವಾತ್ಮವಾಗಿದೆ. ಹೀಗಾಗಿ ಈ ಮೂರು ಅಂಶಗಳು, ಒಂದು ಸತ್ಯ ಅನ್ನತಕ್ಕಂಥದ್ದು, ಎರಡನೆಯದು ಭ್ರಮೆ ಅನ್ನತಕ್ಕಂಥದ್ದು, ಮೂರನೆಯದು ನಾನೇ ಬ್ರಹ್ಮವಾಗಿರತಕ್ಕದ್ದು. ಮತ್ತೊಂದು ಸಲ, ಬ್ರಹ್ಮಸತ್ಯಂ ಪರಬ್ರಹ್ಮನ್, ಯಾವುದು ಬದಲಾಗದ ಶಾಶ್ವತವಾದ ಈ ಇಡೀ ವಿಶ್ವಕ್ಕೆ ಆಧಾರವಾಗಿದೆಯೋ, ಯಾವುದು ಅದೃಶ್ಯವಾಗಿದೆಯೋ, ಯಾವುದು ನಮ್ಮ ಇಂದ್ರಿಯಗಳ ಮಿತಿಗೆ ಸಿಲುಕುವುದಿಲ್ಲವೋ ಅಂತಹ ಪರಬ್ರಹ್ಮ ವಸ್ತು. ಎರಡನೆಯದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ವ್ಯಾವಹಾರಿಕವಾಗಿರತಕ್ಕಂತಹ ಪ್ರಪಂಚ ಸತ್ ಹಾಗೂ ಅಸತ್ ಎರಡೂ ರೂಪದಲ್ಲಿ ಕಾಣಿಸ್ತಕ್ಕಂಥದ್ದು. ಸತ್ ಅಂದರೆ ಇದೆಯೇನೋ ಅಂತ ಅನ್ನಿಸುತ್ತೆ, ನಮಗೆ ಅನುಭವಕ್ಕೆ ಬರ್ತಾ ಇದೆ, ಆದರೆ ಅದು ಬದಲಾವಣೆ ಆಗ್ತಾ ಇದೆ. ಅದು ತಾತ್ಕಾಲಿಕವಾದ ಸತ್ಯವಾಗಿದೆ. ಆದ್ದರಿಂದ ಭಗವತ್ಪಾದರು ಆ ಲಕ್ಷಣವನ್ನು ಸತ್ ಅಸತ್ ವಿಲಕ್ಷಣ ಅಂತ ಕರೆದರು. ಪರಬ್ರಹ್ಮವನ್ನು ಹೇಳಬೇಕಾಗಿತ್ತು. ಸತ್ ಅಸತ್ ವಿಲಕ್ಷಣ, ಅದು ಆಕಾರವೋ ರಾಮ, ಕೃಷ್ಣ, ಗಣೇಶ ಆಕಾರಗಳು. ಆದರೆ ಅದೇನೋ ಅದು ಅಂದರೆ ಅದಕ್ಕೆ ಮೂಲ ಮತ್ತೊಂದಿದೆ. ಚಿನ್ನದ ಗಟ್ಟಿಯಿಂದ ಚಿನ್ನದ ಬಳೆ, ಚಿನ್ನದ ಡಾಬು, ಚಿನ್ನದ ಓಲೆ ಬರುವಂತೆ ಆ ಮೂಲ ಪರಬ್ರಹ್ಮ ವಸ್ತುವಿನಿಂದ ರಾಮ, ಲಕ್ಷ್ಮಣ ಇತ್ಯಾದಿ ಇತ್ಯಾದಿ ಆಕಾರಗಳು ಬರುತ್ತೆ. ಆದರೆ ಆ ಆಕಾರಗಳು ಮಿಥ್ಯೆ, ಮೂಲವಾಗಿರತಕ್ಕಂಥ ಪರಬ್ರಹ್ಮ ವಸ್ತು ಸತ್ಯ. ಹೀಗೆ ಅದು ಸತ್ ಮತ್ತು ಅಸತ್ ಎರಡರ ಮಿಶ್ರಣವಾಗಿರತಕ್ಕಂಥದ್ದು ಅನ್ನುವುದು ಭಗವತ್ಪಾದರ ಚಿಂತನೆ. ಹೀಗಾಗಿ ಬ್ರಹ್ಮಸತ್ಯಂ ಅನ್ನುವುದು ಸಾಕಾರವಾಗಿಯೂ ಕಾಣುತ್ತೆ, ಬ್ರಹ್ಮಸತ್ಯಂ ಅನ್ನುವುದು ನಿರಾಕಾರವಾಗಿಯೂ ಕಾಣುತ್ತೆ. ಸಾಕಾರವಾಗಿ ಕಾಣತಕ್ಕಂಥದ್ದು ತೋರಿಕೆ, ನಿರಾಕಾರವಾಗಿರತಕ್ಕಂಥದ್ದು ಪರಮಸತ್ಯ. ಸಾಕಾರವನ್ನು ತಿರಸ್ಕಾರ ಮಾಡದೇ ಇರುವುದರಿಂದ ಭಗವತ್ಪಾದರು ಸಾಕಷ್ಟು ಸ್ತೋತ್ರ ಸಾಹಿತ್ಯವನ್ನು ಬರೆದರು. ಆ ಸ್ತೋತ್ರ ಸಾಹಿತ್ಯದ ಮೂಲಕ ಪರಬ್ರಹ್ಮ ವಸ್ತುವನ್ನು ಕುರಿತು ಚಿಂತನೆ ಮಾಡಿ. ಹೀಗಾಗಿ ಬ್ರಹ್ಮಸತ್ಯಂ ಅಂದರೆ ಪರಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯೆ. ಆ ಉಳಿದ ಮಿಥ್ಯೆಯಲ್ಲಿ ಜಗನ್ಮಿಥ್ಯ, ಈ ಜಗತ್ತು ಅಂತ ನಾವೇನು ವ್ಯಾವಹಾರಿಕವಾಗಿ ನೋಡ್ತಾ ಇದ್ದೇವೆ ಅದು ಮಿಥ್ಯೆ. ಮಿಥ್ಯೆ ಅಂದರೆ ಸತ್ಯ ಹಾಗೂ ಸುಳ್ಳು ಎರಡರ ಮಿಶ್ರಣವಾಗಿರತಕ್ಕಂಥದ್ದು, ಇಲ್ಲದೇ ಇಲ್ಲ, ಶಾಶ್ವತವೂ ಅಲ್ಲ. ಇನ್ನು ಮೂರನೆಯದು ಈ ನಮ್ಮ ಜೀವ ಅನ್ನತಕ್ಕಂಥದ್ದು ಆ ಪರಬ್ರಹ್ಮದ ಒಂದು ಕಿರಣ. ಇದನ್ನೇ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವನಾಪರ ಅಂತ ಹೇಳಿ ಮುಗಿಸಿದರು. ಇದು ಅದ್ವೈತದ ಒಂದು ಸ್ಥೂಲ ಸ್ವರೂಪ ಅಂತ ಹೇಳ್ಬೋದು. ಇನ್ನು ವಿಶಿಷ್ಟ ಅದ್ವೈತದ ಆಚಾರ್ಯರನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈಗಿನ ಮಾತು ನಿಲ್ಲಿಸೋಣವೇ? ನಮಸ್ಕಾರ. ನಮಸ್ಕಾರ ಗುರುಗಳೇ.
ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.